ಹೈಯರ್ ಸ್ಟಡೀಸ್ ಕೋಟಿಗಟ್ಲೆ ಖರ್ಚಾಗುತ್ತೆ ಮಾವ. 3 ವರ್ಷ ಓದ್ಬೇಕು ಗೊತ್ತಾ. ಈ ಉಂಡಿಗೆ ಹಾಕಿರೋ ಹಣನ ನಾವು ನಮ್ಮ ಊರ್ನಾಗೆ ಒಂದ್ ಧರ್ಮಾಸ್ಪತ್ರೆ ಕಟ್ಟಕ್ಕೆ ಬಳಸ್ಕೊಡ್ಬೇಕು. ಪಾರು ಪಾರು ಒಂದ್ಕಿಂತ ಬಾ ಪಾರು ಇಲ್ಲಿ. ಬಂದೆ ಏನ್ ಮಾವ? ಬಾ ಕೂತ್ಕೋ ಹೇಳ್ತೀನಿ. 50 ರೂಪಾಯಿ ಎಲ್ಲ ತೆಗಿ. ಬಾರೋ, ನಾವು ಕ್ಲಿನಿಕ್ ಓಪನ್ ಮಾಡಿದಾಗ ಜನಗಳಿಗೆ ಹೇಳಿದ್ವಲ್ಲ, ಈ ಉಂಡಿ ಇಟ್ಬಿಟ್ಟು ನಿಮ್ ಕೈನಾಗ ಎಷ್ಟು ಹಣ ಆಯ್ತದೋ ಅಷ್ಟು ಹಣನ ಹಾಕಿ ಅಂತ. ಅವರು ಪಾಪ ಕಾಸು ಅವ್ರ ಕೈಯಲ್ಲಿ ಇಷ್ಟ ಆಯ್ತದೋ ಅಷ್ಟು ಹಾಕೋರೆ. ಇವಾಗ ಇದನ್ನೆಲ್ಲ ಎಣಿಸಿದ್ರೆ ಅಂದಾಜು ನನ್ನ ಲೆಕ್ಕದಲ್ಲಿ 3-4 ಸಾವಿರ ಬರುತ್ತೆ. ಸೂಪರ್ ಮಾವ. ಆದ್ರೆ ಈ ದುಡ್ಡಲ್ಲಿ ಧರ್ಮಾಸ್ಪತ್ರೆ ಅಂತೂ ಕಟ್ಸಕ್ ಆಗಲ್ಲ. ಅಂದ್ರೆ ನಾವ್ ಅಂದ್ಕೊಂಡಿದ್ವಲ್ಲ ಗ್ರಾಮ ಸ್ವಚ್ಛತೆ, ಅದಕ್ಕೆ ಸಹಾಯ ಆಗತ್ತೆ. ಪಾರು, ನೀನ್ ಮನ್ಸು ಮಾಡಿದಿದ್ರೆ ಪ್ಯಾಟೆಗೆ ಹೋಗ್ಬಿಟ್ಟು ಲಕ್ಷ ದುಡಿಬೋದಿತ್ತು. ಆದ್ರೆ ನೀನು ಈ ಚಿಲ್ಲರೆ ಕಾಸಿಗೆ ತೃಪ್ತಿ ಪಡ್ತಾ ಇದ್ದೆ. ನಾನು ಏನಂತ ಹೇಳೋದು? ಐ ಲವ್ ಯು ಅಂತ ಹೇಳು. ಐ ಲವ್ ಯು. ನೀನ್ ಹಿಂಗೆ ಹೇಳ್ತಿದ್ರೆ ನಿನ್ ಕೆನೆನ ಕಚ್ಚ ಅಂತ ಕಚ್ಬಿಡೋಣ. ಇವಾಗ ಬೇಡಪ್ಪ, ಆಮೇಲೆ ಕಚ್ಚು ಅಂತ. ಆದ್ರೆ ಸ್ವಲ್ಪನೇ ತಿನ್ಬೇಕಾಯ್ತಾ, ಜಾಸ್ತಿ ಎಲ್ಲ ಕೇಳಂಗಿಲ್ಲ. ಇದನ್ನೆಲ್ಲ ಬೇಗ ಲೆಕ್ಕ ಮಾಡ್ಬಿಟ್ಟು ನಾವು ಗ್ರಾಮ ಸ್ವಚ್ಛತೆ ಮಾಡೋದಕ್ಕೆ ಹೋಗೋಣ. ಆಯ್ತಾಯ್ತು. ಬರೀ ಆಯ್ತಾಯ್ತು ಅನ್ನೋದಲ್ಲ, ನಾವ್ ಇದನ್ನೆಲ್ಲ ಯಾಕೆ ಮಾಡ್ತಿದೀವಿ ಗೊತ್ತಾ ನಿಂಗೆ? ಒಂದ್ ಹಳ್ಳಿ ಆರೋಗ್ಯ, ಹಳ್ಳಿಲಿರೋ ರಸ್ತೆ ಹೆಂಗಿದೆ, ಸ್ಕೂಲ್ ಹೆಂಗಿದೆ, ಆಸ್ಪತ್ರೆ ಹೆಂಗಿದೆ ಅನ್ನೋದಷ್ಟೇ ತಿಳ್ಕೊಳ್ಳೋದಲ್ಲ, ಕಸ ಎಷ್ಟಿದೆ, ಎಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಗೊತ್ತಾಯ್ತಾ? ಅದು ಇಂಪಾರ್ಟೆಂಟ್. ಸೊ ನೀನು ಈ ಹಳ್ಳಿ ಸ್ವಚ್ಛತೆಗೆ ಬ್ರ್ಯಾಂಡ್ ಅಂಬಾಸಿಡರ್. ಈಗ ಅದನ್ನ ಬೇರೆ ಓಡಿಸ್ಬೇಕ ನಾನು? ನಾನು ಅದನ್ನೆಲ್ಲ ಹೇಳಿದ್ದು. ನೀನು ಈ ಹಳ್ಳಿ ಸ್ವಚ್ಛತೆಗೆ ರಾಯಭಾರಿ ಅಂತಂದೆ. ಓ ಹಂಗೆ. ಹಾಯ್ ಅಂಬಾಸಿಡರ್. ಮಾವ, ಏನ್ ಗೊತ್ತಾ, ಇವತ್ತು ಜನರ ಮಧ್ಯೆ ಸೇರ್ಕೊಂಡು ನಮ್ ಹಳ್ಳಿನ ಸ್ವಚ್ಛ ಮಾಡೋದಿಕ್ಕೆ ಕೈ ಹಾಕ್ಬೇಕು. ಆಗ 4 ಜನ ನಿನ್ನ ನೋಡ್ಬಿಟ್ಟು, ನಮ್ಮ ಅಧ್ಯಕ್ಷನೇ ಕೆಲಸ ಮಾಡ್ತಿದ್ದಾರೆ, ಬನ್ರಪ್ಪ ನಾವು ಸೇರ್ಕೊಳ್ಳೋಣ, ಜಾಯ್ನ್ ಆಗೋಣ ಅಂತ ಎಲ್ಲ ಬಂದು ಜಾಯ್ನ್ ಆಗ್ತಾರೆ. ಗೊತ್ತಾಯ್ತು. ಆಗ ಇನ್ ಮುಂದೆ ನಾವು ರೋಡಲ್ಲಿ ಕಸ ಹಾಕಲ್ಲ, ನಾವ್ ಇನ್ಮೇಲೆ ಕಸ ಹಾಕುವಾಗ ವಿಂಗಡಿಸೇ ಹಾಕ್ತಿವಿ ಅನ್ನೋ ಬುದ್ಧಿ ಬರುತ್ತೆ. ಆಗ ನಮ್ ಹಳ್ಳಿ ಕ್ಷೇಮವಾಗಿರುತ್ತೆ.